ಸ್ನೇಹಿತರೆ, ಅಲಮೇಲಮ್ಮನ ಶಾಪ ನಿಜಾನ? ಮೈಸೂರಿನ ಅರಸರಿಗೆ ಮಕ್ಕಳಾಗದಿರೋದಕ್ಕೂ ಈ ಅಲಮೇಲಮ್ಮನ ಶಾಪಕ್ಕೂ ಏನಾದರೂ ಸಂಬಂಧ ಇದೆಯಾ? ತಲಕಾಡು ಹಾಗೂ ಮಾಲಂಗಿಗಳ ಇವತ್ತಿನ ಪರಿಸ್ಥಿತಿಯ ಹಿಂದಿನ ವೈಜ್ಞಾನಿಕ ಕಾರಣ ಏನು? ಇಲ್ಲಿನ ಐತಿಹಾಸಿಕ ಹಾಗೂ ಪೌರಾಣಿಕ ಹಿನ್ನೆಲೆ ಏನು ಅನ್ನೋದನ್ನೆಲ್ಲ ನಾವಿಲ್ಲಿ ನೋಡೋ ಪ್ರಯತ್ನ ಮಾಡೋಣ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋವನ್ನು ಲೈಕ್, ಶೇರ್ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ತಲಕಾಡು ಅನ್ನೋ ಪ್ರದೇಶವನ್ನ ಗಜಾರಣ್ಯ ಅಂತ ಕರೀತಿದ್ರು. ಅದಕ್ಕೆ ಕಾರಣ ಅಲ್ಲಿನ ಕಾವೇರಿ ತಟದಲ್ಲಿ ಅತಿ ಹೆಚ್ಚು ಪ್ರಮಾಣದ ಆನೆಗಳಿದ್ದದ್ದು. ಈ ಪ್ರದೇಶದ ಪೌರಾಣಿಕ ಹಿನ್ನೆಲೆಯನ್ನು ನಾವು ನೋಡೋದಾದ್ರೆ, ಇಲ್ಲಿಗೆ ಸೋಮದತ್ತ ಎಂಬ ತಪಸ್ವಿ ಉತ್ತರ ಭಾರತದಿಂದ ತಮ್ಮ ಶಿಷ್ಯರ ಜೊತೆಗೆ ಅನುಷ್ಠಾನಕ್ಕೆ ಬರ್ತಾರೆ. ಹಾಗೆ ಬರುವಾಗ ಕಾವೇರಿ ನದಿ ತೀರದ ಗಜಾರಣ್ಯದಲ್ಲಿ ಆನೆಗಳ ದಾಳಿಗೆ ಸಿಕ್ಕಿ ಸಾವಿಗೀಡಾಗ್ತಾರೆ. ಮುಂದಿನ ಜನ್ಮದಲ್ಲಿ ಅವರು ಅದೇ ಪ್ರದೇಶದಲ್ಲಿ ಆನೆಗಳಾಗಿ ಹುಟ್ಟಿದ್ರಂತೆ. ಪೂರ್ವಜನ್ಮದ ಸಂಸ್ಕಾರ ಫಲದಿಂದಾಗಿ ಅವರು ಪ್ರತಿನಿತ್ಯ ಕಾವೇರಿಯ ನೀರನ್ನ ಸೊಂಡಿಲಲ್ಲಿ ತಂದು ಅಲ್ಲಿನ ಪೊದೆಯೊಂದರ ಮೇಲೆ ಅಭಿಷೇಕ ಮಾಡಿ ಕಮಲದ ಹೂವನ್ನ ಅಲ್ಲಿಟ್ಟು ಹೋಗ್ತಿದ್ರಂತೆ. ಪ್ರತಿನಿತ್ಯದ ಈ ಘಟನಾವಳಿಯನ್ನ ಅಲ್ಲಿನ ಬೇಟೆಗಾರ ಯುವಕರಿಬ್ಬರು ಗಮನಿಸ್ತಾರೆ. ಆನೆಗಳು ಹೀಗೇಕೆ ಮಾಡ್ತಿವೆ ಅನ್ನೋ ಕುತೂಹಲದಿಂದ ಆ ಪೊದೆಯನ್ನ ಕೊಡಲಿಯಿಂದ ಸವರ್ತಾರೆ. ಆ ಪೊದೆಯೊಳಗಿನ ದೃಶ್ಯ ನೋಡಿದವರಿಗೆ ಆಶ್ಚರ್ಯ ಹಾಗೂ ಆಘಾತ ಒಟ್ಟೊಟ್ಟಿಗೆ ಆಗುತ್ತೆ. ಪೊದೆಯೊಳಗಿನ ಕಲ್ಲಿನ ಲಿಂಗದ ತಲೆಯಿಂದ ರಕ್ತ ಬರ್ತಿತ್ತು. ಆ ದೃಶ್ಯ ನೋಡಿ ಗಾಬರಿಯಾದವರಿಗೆ ಅಶರೀರವಾಣಿ ಕೇಳಿಸುತ್ತೆ. ಅಲ್ಲೇ ಇದ್ದ ಬೂರುಗದ ಮರದ ಎಲೆಗಳನ್ನ ತಂದು ರಕ್ತ ಬರ್ತಿರೋ ಜಾಗಕ್ಕೆ ಹಚ್ಚಿ ಅಂತ ಆ ಅಶರೀರವಾಣಿ ತಿಳಿಸ್ತಂತೆ. ಅದನ್ನು ಮಾಡಿದ ಕೂಡಲೇ ರಕ್ತ ಬರೋದು ನಿಂತೋಯ್ತು. ಆ ಬೇಟೆಗಾರರಿಬ್ಬರು ಲಿಂಗಕ್ಕೆ ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ರು. ಮುಂದೆ ಅಲ್ಲೊಂದು ಚಿಕ್ಕ ದೇವಸ್ಥಾನ ತಲೆ ಎತ್ತಿ ನಿಂತ್ಕೊಳ್ತು. ಆ ಇಬ್ಬರು ಬೇಟೆಗಾರರ ಪೈಕಿ ಒಬ್ಬನ ಹೆಸರು ತಲ, ಮತ್ತೊಬ್ಬನ ಹೆಸರು ಕಾಡ. ಇವರಿಬ್ಬರ ಹೆಸರಲ್ಲೇ ಈ ಊರಿಗೆ ತಲಕಾಡು ಅನ್ನೋ ಹೆಸರಾಯಿತು. ಹೀಗೊಂದು ಪೌರಾಣಿಕ ಅಥವಾ ಜಾನಪದ ಕಥೆ ಈ ಊರಿನ ಹೆಸರಿನೊಂದಿಗೆ ತಳುಕು ಹಾಕೊಂಡಿದೆ. ಅದಲ್ಲದೆ ಗಂಗ ಅರಸರ ಕಾಲದಲ್ಲಿ ಇದು ತಲವನಪುರ ಅಂತ ಕರೆಸ್ಕೊಳ್ತಿತ್ತು. ಪಶ್ಚಿಮ ಗಂಗರು ಅಂದ್ರೆ ಮಾನ್ಯತಾಪುರ ಅಥವಾ ಮಣ್ಣೆಯನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಿದ್ದ ಗಂಗರು ತಮ್ಮ ರಾಜಧಾನಿಯನ್ನ 6ನೇ ಶತಮಾನದ ಅಂತ್ಯದಲ್ಲಿ ತಲಕಾಡಿಗೆ ಬದಲಾಯಿಸ್ತಾರೆ. ಗಂಗರ ಸೇನೆಯಲ್ಲಿ ಬಳಕೆಯಲ್ಲಿದ್ದ ಅಪಾರ ಪ್ರಮಾಣದ ಆನೆಗಳನ್ನ ಇಲ್ಲಿನ ಕಾಡಿನಿಂದಲೇ ಬಂಧಿಸಿ ಪಳಗಿಸಿ ಯುದ್ಧ ಹಾಗೂ ಇನ್ನಿತರ ಕೆಲಸಗಳಿಗೆ ಬಳಕೆ ಮಾಡಿಕೊಳ್ಳಲಾಗ್ತಿತ್ತು. ಗಂಗರಿಗೆ ಆನೆಗಳ ಬಗ್ಗೆ ಅದೆಂಥ ಅದ್ಭುತವಾದ ಜ್ಞಾನ ಇತ್ತು ಅಂದ್ರೆ, ಗಂಗ ಅರಸ 2ನೇ ಶಿವಮಾರ ಗಜಾಷ್ಟಕ ಅನ್ನೋ ಪುಸ್ತಕವನ್ನೇ ಬರೆದ. ಅದು ಆನೆಗಳನ್ನ ಪಳಗಿಸುವ ಮತ್ತು ಆನೆಗಳ ಭಾಷೆ, ಸೈಕಾಲಜಿ ಕುರಿತಾದ ಪುಸ್ತಕ. ಈ ಗ್ರಂಥ 788ರಿಂದ 816ರ ನಡುವಿನ ಕಾಲದಲ್ಲಿ ರಚನೆಯಾಯಿತು ಅಂತ ಹೇಳಲಾಗುತ್ತೆ. ಹೀಗೆ ಗಂಗರ ಆಳ್ವಿಕೆಯ ಕಾಲದಲ್ಲೇ ಇಲ್ಲಿ ವೈದ್ಯನಾಥೇಶ್ವರ ಸೇರಿದ ಹಾಗೆ ಹಲವು ಶಿವಾಲಯಗಳ ನಿರ್ಮಾಣವಾಯಿತು. ಮುಂದೆ 1000ರ ಸುಮಾರಿಗೆ ಈ ತಲಕಾಡು ಪ್ರದೇಶವನ್ನ ಗಂಗರಿಂದ ಚೋಳರು ವಶಪಡಿಸಿಕೊಳ್ತಾರೆ. ರಾಜರಾಜ ಚೋಳ ಈ ಪ್ರದೇಶವನ್ನ ಗೆದ್ದ ಮೇಲೆ ಇದಕ್ಕೆ ರಾಜರಾಜಪುರಂ ಅಂತ ಹೆಸರಿಡ್ತಾನೆ. ಚೋಳರ ಅವಧಿಯಲ್ಲಿ ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗುತ್ತವೆ. ಅನೇಕ ದೇವಾಲಯಗಳು ತಲೆ ಎತ್ತಿ ನಿಂತುಕೊಳ್ಳುತ್ತವೆ. ಚೋಳರ ಆಡಳಿತಕ್ಕೆ ಕನ್ನಡಿ ಹಿಡಿಯೋ ಹಾಗೆ ಇಲ್ಲಿ ಸಾಕಷ್ಟು ತಮಿಳು ಶಾಸನಗಳು ಕೂಡ ಲಭ್ಯವಿವೆ. ಇದಾದ ನಂತರ 1117ರಲ್ಲಿ ಹೊಯ್ಸಳರ ವಿಷ್ಣುವರ್ಧನ ಚೋಳರನ್ನ ಇಲ್ಲಿಂದ ಓಡಿಸಿ ತಲಕಾಡನ್ನ ಮತ್ತೆ ಗಂಗರಿಗೆ ಸಿಗೋ ಹಾಗೆ ಮಾಡ್ತಾನೆ. ಹೀಗಾಗಿನೇ ವಿಷ್ಣುವರ್ಧನನನ್ನ ತಲಕಾಡುಗೊಂಡ ಅಂತ ಕರೆಯೋದು. ಇಂಥ ತಲಕಾಡು ಮುಂದೆ ವಿಜಯನಗರದ ಆಳ್ವಿಕೆಗೆ ಒಳಪಡ್ತು. 17ನೇ ಶತಮಾನದ ಹೊತ್ತಿಗೆ ನೈಸರ್ಗಿಕ ವೈಪರೀತ್ಯಕ್ಕೆ ಬಲಿಯಾಯಿತು. ಇಲ್ಲಾಗಿದ್ದೇನು ಅಂದ್ರೆ, ಈ ಭಾಗದಲ್ಲಿ ಹರಿಯುವ ಕಾವೇರಿ ನದಿ ತನ್ನ ಪಥ ಬದಲಿಸಿದ್ರಿಂದ ಇಲ್ಲಿ ಮರಳಿನ ದಿಬ್ಬಗಳು ಏರ್ಪಟ್ವು ಮತ್ತು ನದಿ ಮಾಲಂಗಿ ಬಳಿ ಸುಮಾರು 75 ಡಿಗ್ರಿ ತಿರುವು ಉಂಟಾಗೋದ್ರಿಂದ ಇಲ್ಲಿ ಸುಳಿಗಳು ಏರ್ಪಟ್ವು. ನದಿಯ ನೀರಿನ ರಭಸ ಕೂಡ ಹೆಚ್ಚಾಯಿತು. ಇದು ಈ ಭಾಗದಲ್ಲಿ ಮಡುವಾಗೋದಿಕ್ಕೆ ಮತ್ತು ಮರಳಾಗೋದಿಕ್ಕೆ ಇರೋ ವೈಜ್ಞಾನಿಕ ಕಾರಣ. ಹಾಗಾದ್ರೆ ಮಾಲಂಗಿ ಮಡುವಾಗಿ ತಲಕಾಡು ಮರಳಾಗಿ ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ ಅನ್ನೋ ಶಾಪದ ಕಥೆ ಏನು? ಈ ಶಾಪ ಚಾಲ್ತಿಗೆ ಬಂದಿದ್ದು ಯಾವಾಗ ಮತ್ತು ಹೇಗೆ? ಇದು ನಿಮಗೆ ಅರ್ಥ ಆಗಬೇಕು ಅಂದ್ರೆ ಬ್ರಿಟಿಷರ ಕಾಲದ ಮೈಸೂರು ಅರಸರ ಇತಿಹಾಸ ಹಾಗೂ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೋಬೇಕು. ಟಿಪ್ಪು ಸುಲ್ತಾನ್ ಅಂತ್ಯದ ನಂತರ ಮೈಸೂರಿನ ರಾಜಮಾತೆ ಲಕ್ಷ್ಮಿ ಅಮ್ಮಣ್ಣಿಯವರ ಒತ್ತಾಯದ ಮೇರೆಗೆ ಬ್ರಿಟಿಷರು ಸಿಂಹಾಸನದ ಮೇಲೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರನ್ನ ಕೂಡಿಸ್ತಾರೆ. ಆದ್ರೆ 1831ರ ಹೊತ್ತಿಗೆ ರಾಜ್ಯವನ್ನ ಆಳೋದಿಕ್ಕೆ ಅಸಮರ್ಥ ಅನ್ನೋ ಕಾರಣ ಕೊಟ್ಟು ಅಧಿಕಾರವನ್ನ ವಾಪಸ್ ಕಿತ್ಕೋತಾರೆ ಬ್ರಿಟಿಷರು. ಆ ಅಧಿಕಾರವನ್ನ ಮತ್ತೆ ಪಡ್ಕೊಳ್ಳೋದಿಕ್ಕಾಗಿ ಮುಮ್ಮಡಿಯ ಪ್ರಯತ್ನ ನಿರಂತರವಾಗಿ ನಡೀತಿತ್ತು. ಅಲ್ಲಿ ಒಂದು ಕಡೆ ಅಧಿಕಾರ ಕಿತ್ಕೊಂಡಿದ್ರು, ಮತ್ತೊಂದು ಕಡೆ ಪಟ್ಟದ ಮಹಿಷಿಗೆ ಮಕ್ಕಳಿಲ್ಲ ಅನ್ನೋ ಕಾರಣಕ್ಕೆ ದತ್ತು ಮಕ್ಕಳಿಗೆ ರಾಜ್ಯ ಇಲ್ಲ ಅನ್ನೋ ಕಾನೂನಿನ ಅಡಿಯಲ್ಲಿ ಮೈಸೂರು ಸಂಸ್ಥಾನದ ಆಡಳಿತ ಅನ್ಯಾಕ್ರಾಂತವಾಗಿ ಹೋಗ್ತಿತ್ತು.
ಇಂಥ ಸಂದರ್ಭದಲ್ಲಿ ಸಿಂಹಾಸನದ ಅಧಿಕಾರವನ್ನು ತಮ್ಮ ವಂಶಸ್ಥರಿಗಾದ್ರೂ ಉಳಿಸೋ ನಿಟ್ಟಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ಹೇಳಿದ ಸಣ್ಣ ಸುಳ್ಳಿದು ಅಂತಾರೆ. ಇಲ್ಲಿ ಮತ್ತೊಂದು ವಿಷಯ ಗಮನಿಸಬೇಕು. ಈ ಅಲಮೇಲಮ್ಮನ ಶಾಪದ ಕಥೆ ಮುಮ್ಮಡಿ ಕೃಷ್ಣರಾಜರ ಶ್ರೀಮನ್ ಮಹಾರಾಜ ವಂಶಾವಳಿಯಲ್ಲಿ ಬರೋವರೆಗೆ ಬೇರಿನ್ಯಾವ ಗ್ರಂಥಗಳಲ್ಲೂ ಇದರ ಉಲ್ಲೇಖ ಇಲ್ಲ. ಕಂಠೀರವ ನರಸರಾಜರ ಆಸ್ಥಾನ ವಿದ್ವಾಂಸ ಗೋವಿಂದ ವೈದ್ಯ ಬರೆದ ನರಸರಾಜ ವಿಜಯದಲ್ಲಿ ಅಲಮೇಲಮ್ಮನ ಶಾಪದ ಉಲ್ಲೇಖ ಇಲ್ಲ. ಹಾಗೇನೆ ಚಿಕ್ಕದೇವರಾಜ ಒಡೆಯರ್ ಕಾಲದಲ್ಲಿ ತಿರುಮಲಾರ್ಯ ಬರೆದ ಚಿಕ್ಕದೇವರಾಯ ಒಡೆಯರ್ ವಂಶಾವಳಿಯಲ್ಲಾಗ್ಲಿ ಅಥವಾ ಚಿಕ್ಕದೇವರಾಜ ವಿಜಯ ಅನ್ನೋ ಕೃತಿಯಲ್ಲಾಗ್ಲಿ ಈ ಅಲಮೇಲಮ್ಮನ ಶಾಪದ ಉಲ್ಲೇಖ ಇಲ್ಲ. ಹಾಗೆ ನೋಡಿದ್ರೆ ಈ ಪುಸ್ತಕ ರಾಜ ಒಡೆಯರ್ ನಂತರದ 80 ವರ್ಷಗಳ ಕಾಲಾವಧಿಯಲ್ಲಿ ರಚನೆಯಾಗಿದ್ದು ಅಷ್ಟು ಬೇಗ ಒಂದು ಶಾಪನ ಮರೆತು ಹೋಗೋದಿಕ್ಕೆ ಸಾಧ್ಯನಾ? ಇನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲೇ ತಮ್ಮಯ್ಯ ಶಾಸ್ತ್ರಿ ಬರೆದ ರಾಜವಂಶ ರತ್ನಪ್ರಭಾ ಅನ್ನೋ ಪುಸ್ತಕದಲ್ಲಿ ಕೂಡ ಈ ಶಾಪದ ಯಾವ ವಿವರನೂ ಇಲ್ಲ. ಈ ಪುಸ್ತಕದಲ್ಲಿ ದಸರಾ ಆಚರಣೆಯ ಬಗ್ಗೆ ವಿವರವಾಗಿ ಬರೆದಿರುವ ಕವಿ ದಸರಾ ಹಬ್ಬದಲ್ಲಿ ಅಲಮೇಲಮ್ಮನ ವಿಗ್ರಹಕ್ಕೆ ಪೂಜೆ ಮಾಡ್ತಾರೆ ಅನ್ನೋದನ್ನ ಎಲ್ಲೂ ಉಲ್ಲೇಖ ಕೂಡ ಮಾಡಿಲ್ಲ. ಶ್ರೀಮನ್ ಮಹಾರಾಜ ವಂಶಾವಳಿಯ ನಂತರ ಈ ಉಲ್ಲೇಖವನ್ನ ನಾವು ಕಾಣೋದು ಲೆವಿಸ್ ರೈಸ್ ಬರೆದ ಗೆಸ್ಟಿಯರ್ನಲ್ಲಿ. ಅವತ್ತಿಗೆ ಜನಜನಿತವಾಗಿದ್ದ ಈ ಕಥೆಯನ್ನ ರೈಸ್ ತಾನು ನಿಜ ಅಂತ ನಂಬೋದ್ರ ಜೊತೆಗೆ ಗೆಸ್ಟಿಯರ್ನಲ್ಲಿ ಕೂಡ ದಾಖಲಿಸ್ತಾನೆ. ಅದನ್ನೇ ಆಧಾರ ಮಾಡಿಕೊಂಡ ನಮ್ಮ ಇತಿಹಾಸಕಾರರು ಈ ಶಾಪದ ಕಥೆಯನ್ನ ತಮ್ಮೆಲ್ಲ ಪುಸ್ತಕಗಳಲ್ಲೂ ದಾಖಲಿಸ್ತಾ ಬರ್ತಾರೆ. ಮಜಾ ಅಂದ್ರೆ ರೈಸ್ ಅವರ ಗೆಜೆಟಿಯರ್ನ ಮೊದಲ ಆವೃತ್ತಿಯಲ್ಲಿರೋ ಈ ಕಥೆ ಎರಡನೇ ಆವೃತ್ತಿಯಲ್ಲಿ ನಮಗೆ ಕಂಡುಬರುವುದಿಲ್ಲ. ಆದರೆ ಮಾನಸಿಕವಾಗಿ ಬ್ರಿಟಿಷ್ ಸಂಜಾತರಾಗಿರೋ ನಮ್ಮ ಇತಿಹಾಸಕಾರರು ಅದನ್ನ ಗಮನಿಸುವ ಗೋಜಿಗೂ ಹೋಗಲಿಲ್ಲ. ಹೀಗಾಗಿ ಅಲಮೇಲಮ್ಮನ ಶಾಪದ ಕಥೆ ಜನಜನಿತವಾಗಿ ಅದೇ ಇತಿಹಾಸ ಅನ್ನೋ ಹಾಗೆ ನಂಬುವ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂತಾರೆ. ಸ್ನೇಹಿತರೆ, ಅವತ್ತು ಬ್ರಿಟಿಷರಿಂದ ಸಿಂಹಾಸನವನ್ನ ಉಳಿಸ್ಕೊಳ್ಳೋ ಸಲುವಾಗಿ ತಮ್ಮ ವಂಶಕ್ಕೆ ಇಂಥದ್ದೊಂದು ಶಾಪದ ಹಿನ್ನೆಲೆ ಇದೆ ಅಂತ ಬ್ರಿಟಿಷರನ್ನ ಕನ್ವಿನ್ಸ್ ಮಾಡ್ತಾ ಸೆಂಟಿಮೆಂಟಲ್ ಆಗಿ ಅವರ ಮನಸ್ಸನ್ನ ಬದಲಿಸೋ ಸಲುವಾಗಿ ಮುಮ್ಮಡಿ ಕೃಷ್ಣರಾಜರು ಇಂಥದ್ದೊಂದು ಸುಳ್ಳು ಶಾಪದ ಕಥೆಯನ್ನ ಹೇಳಿದರು ಅಂತಾನೆ ಇಟ್ಕೊಳ್ಳೋಣ. ಆದ್ರೆ ಮೈಸೂರಿನ ಅರಸರಿಗೆ ಮಕ್ಕಳಾಗ್ತಿಲ್ಲ ಅನ್ನೋದು ನಿಜ ಅಲ್ವಾ? ಬರೀ ರಾಜ ಒಡೆಯರ್ಗೆ ಅಷ್ಟೇ ಅಲ್ಲ, ಸಾಕಷ್ಟು ಅರಸರಿಗೆ ಮಕ್ಕಳಾಗಿವೆ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ಗೆ ಕೂಡ 2 ಮಕ್ಕಳಿದ್ರು. ಮಕ್ಕಳಿಲ್ಲದಿದ್ದದ್ದು ಮುಮ್ಮಡಿ ಒಡೆಯರ್ ಅವರ ಪಟ್ಟದರಸಿಗೆ ಮಾತ್ರ. ಹೌದು, ಪಟ್ಟದರಸಿಗೆ ಯಾಕೆ ಮಕ್ಕಳಾಗ್ಲಿಲ್ಲ ಅಲ್ವಾ? ಅಸಂಖ್ಯಾತ ಪತ್ನಿಯರಿರುವಾಗ ಪಟ್ಟದರಸಿಯ ಮುಖ ನೋಡೋದಕ್ಕೆ ವರ್ಷಗಳು ಬೇಕಾದ್ರೆ ಆಕೆಗೆ ಮಕ್ಕಳಾಗೋದಕ್ಕೆ ಹೇಗೆ ಸಾಧ್ಯ? ಒಪ್ಪಬೇಕಾದ ಲಾಜಿಕ್ಕೆ. ಇದೆಲ್ಲವನ್ನ ಮೀರಿ ಸ್ನೇಹಿತರೆ, ಅಲಮೇಲಮ್ಮನಿಗೆ ತೊಂದರೆ ಕೊಟ್ಟಿದ್ದು ರಾಜ ಒಡೆಯರ್. ಆಕೆ ಶಾಪ ಕೊಟ್ರೆ ಅವ್ರಿಗೆ ಕೊಡಬೇಕು, ಊರಿಗೆ ಯಾಕೆ ಶಾಪ ಕೊಟ್ಲು? ಇಷ್ಟಕ್ಕೂ ಆಕೆ ಶಾಪ ಕೊಟ್ರೆ ಒಂದು ಊರು ಮಡುವಾಗಿ ಮತ್ತೊಂದು ಮರಳಾಗೋದಿಕ್ಕೆ ಹೇಗೆ ಸಾಧ್ಯ? ದೇವರ ಒಡವೆಗಳನ್ನ ಇಟ್ಕೊಂಡ ಹೆಣ್ಣು ಮಗಳಿಗೆ ಶಾಪ ಕೊಡೋ ನೈತಿಕತೆ ಎಲ್ಲಿರುತ್ತೆ? ಇಂಥ ಪ್ರಶ್ನೆಗಳಿಗೆ ಉತ್ತರ ಸಿಗೋದೇ ಇಲ್ಲ. ಅಷ್ಟೇ ಅಲ್ಲ, ಆಕೆ ತನ್ನ ಒಡವೆಗಳ ಜೊತೆಗೆ ನದಿಗೆ ಹಾರಿದ್ಲು ಅನ್ನೋ ಮಾತೊಂದಿದೆ. ಹಾಗಾದ್ರೆ ರಂಗನಾಯಕಿ ದೇವಸ್ಥಾನದಲ್ಲಿ ಅಲಮೇಲಮ್ಮ ಕೊಟ್ಟ ಒಡವೆ ಅಂತ ಹೇಳ್ತಾರಲ್ಲ, ಆ ಒಡವೆಗಳು ಎಲ್ಲಿಂದ ಬಂದವು? ಈ ಪ್ರಶ್ನೆಗೆ ಕೂಡ ಉತ್ತರ ಸಿಗೋದಿಲ್ಲ. ಆದ್ರೆ ಈ ಕಥೆ ಹುಟ್ಟಿದ್ದೆಲ್ಲಿಂದ ಅನ್ನೋದು ನಮಗೆ ಗೊತ್ತಾದ ಮೇಲೆ ಯಾಕೆ ಹುಟ್ಟಿತು ಅನ್ನೋದನ್ನ ನಾವೇ ಅರ್ಥ ಮಾಡ್ಕೋಬೇಕು. ಇತಿಹಾಸವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಆಗಾಗ ಕಾಮನ್ ಸೆನ್ಸ್ ಅನ್ನು ಕೂಡ ಉಪಯೋಗಿಸ್ಬೇಕಾಗತ್ತೆ. ಗೆಳೆಯರೇ, ನಿಮಗೆ ಅಲಮೇಲಮ್ಮನ ಶಾಪದ ಕಥೆ ಏನು ಅಂತ ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋವನ್ನು ಲೈಕ್, ಶೇರ್ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.